ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಿಂದ ಡಿ.ಕೆ. ಶಿವಕುಮಾರ್ ಅವರು ಏನೇ ಹೇಳಿಕೆ ನೀಡಬಹುದು, ತಮಿಳುನಾಡಿನಿಂದ ವಿಜಯ್ ಅವರು ಅಥವಾ ಸ್ಟಾಲಿನ್ ಅವರು ಯಾರೇ ಹೇಳಿಕೆ ನೀಡಬಹುದು, ಇದು ರಾಜಕೀಯ ಹೇಳಿಕೆಗಳಾಗುತ್ತೆ. ಆದರೆ ನಿರ್ಧಾರ ಅಂತ ಆಗೋದು ಯಾವಾಗ? ಈ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅಥಾರಿಟಿಗಳಿದೆ, ಬೋರ್ಡ್ಗಳಿದೆ, ಅಂದರೆ ಸಮಿತಿ, ಹಾಗೆ ಪ್ರಾಧಿಕಾರಗಳು. ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನೇ ಇದ್ರೂ ಕೂಡ ಈ ಮೀಟಿಂಗ್ಗಳಲ್ಲಿ, ಅಥಾರಿಟಿ ಮೀಟಿಂಗ್ಗಳಲ್ಲಿ ಕೈಗೊಳ್ಳುವ ನಿರ್ಧಾರ ನಿರ್ಣಾಯಕ ಆಗುತ್ತೆ. ನೋ ಡೌಟ್ ಈ ನಿರ್ಣಯ ಕೈಗೊಳ್ಳಬೇಕು ಅಂತಂದರೆ ಹಿಂದೆ ಒಂದಷ್ಟು ಪೊಲಿಟಿಕಲ್ ಬ್ಯಾಕಿಂಗು ಅಥವಾ ಪೊಲಿಟಿಕಲ್ ಪ್ರೆಷರು ಇದು ಕೂಡ ಒಂದು ತಕ್ಕ ಮಟ್ಟಿಗೆ ಪಾತ್ರ ನಿರ್ವಹಿಸುತ್ತೆ. ಆದರೆ ಅಲ್ಟಿಮೇಟ್ಲಿ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ನಡೆಯುವಂತಹ ಸಭೆಗಳು ಬಹಳ ನಿರ್ಣಾಯಕ ಆಗಿರುತ್ತೆ. ಹೀಗಾಗಿ ರಾಜಕೀಯ ಒಂದು ಕಡೆಯಲ್ಲಿ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಈ ಸಭೆಗಳು ಕೂಡ ನಡೀತಾ ಇದೆ. ಜುಲೈ 22ಕ್ಕೆ CWMA ಮಹತ್ವದ ಸಭೆ ಇದೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಏನು ಒತ್ತಡ ಹಾಕ್ತಾ ಇದೆ. ಮಳೆ ಇಲ್ಲದೆ ರಾಜ್ಯದಲ್ಲಿ, ಅಂದರೆ ನಮ್ಮ ರಾಜ್ಯದಿಂದ ಹರಿದು ತಮಿಳುನಾಡಿಗೆ ಹೋಗಬೇಕಲ್ಲ ಕಾವೇರಿ ನೀರು, ಅಲ್ಲಿಗೆ ಹರಿಬೇಕು ಅಂತಂದರೆ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ನೀರಿನ ಶೇಖರಣೆ ಇರಬೇಕು, ಒಳಹರಿವಿರಬೇಕು. ಹಾಗೆ ಇದ್ದಾಗ ಮಾತ್ರ ಒಳಹರಿವು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ, ತಮಿಳುನಾಡಿಗೆ ಹರಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಮಳೆ ಕೊರತೆ ಆಗಿದೆ, ಕಂಡು ಕೇಳರಿಯದ ಬರಗಾಲ ಎದುರಾಗಿದೆ. ಹೀಗಿರುವಾಗ ಸಹಜವಾಗಿ ರಾಜ್ಯದ ಬಹುತೇಕ, ಅದರಲ್ಲೂ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೂ ಕೂಡ 4 ಡ್ಯಾಮ್ಗಳು, ಅಣೆಕಟ್ಟುಗಳಿದೆ. ಅದರಲ್ಲಿ ಒಳಹರಿವು ಕಮ್ಮಿ ಇರೋದ್ರಿಂದ ಶೇಖರಣೆ ಪ್ರಮಾಣ ಕೂಡ ಕಡಿಮೆ ಆಗಿ ಹೋಗಿದೆ. ಇದೇ 15ನೇ ತಾರೀಕು, ಅಂದರೆ ಕಳೆದ 15ನೇ ತಾರೀಕು CWMA ಮತ್ತೊಂದು ಸಭೆ ನಡೆದಿತ್ತು. ಆಗ ತಮಿಳುನಾಡು ತನ್ನ ಬೇಡಿಕೆಗಳನ್ನು ಇಟ್ಟಿತ್ತು ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ. ಆದರೆ ತಮಿಳುನಾಡಿನ ಬೇಡಿಕೆಗಳಿಗೆ ಅಷ್ಟಾಗಿ ಸೊಪ್ಪು ಹಾಕಿರಲಿಲ್ಲ CWMA. ಇನ್ನು ರಾಜ್ಯದ ಬರ ಪರಿಸ್ಥಿತಿಯನ್ನು ಅಲ್ಲಿಗೆ, ಅಂದರೆ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ. ಹೌದು, ತಮಿಳುನಾಡಿನಲ್ಲಿ ಕೃಷಿಗೆ ಹಾಗೆ ಬಳಕೆಗೆ ನೀರನ್ನು ನೀವು ಡಿಮ್ಯಾಂಡ್ ಮಾಡ್ತಿದ್ದೀರಿ, ಬಟ್ ಕರ್ನಾಟಕದಲ್ಲೇ ಪರಿಸ್ಥಿತಿ ಹಿಂಗಿದೆಯಲ್ಲ, ಬರ ಪರಿಸ್ಥಿತಿ ಇದೆಯಲ್ಲ ಅನ್ನೋ ಅಂಶವನ್ನು CWMA ಗಮನಿಸಿತ್ತು. ಹಾಗಾಗಿ 22ನೇ ತಾರೀಕು ನಡೆಯುವ ಸಭೆ ಏನಿದೆ, ಅರ್ಥಾತ್ ನಾಳೆ ನಡೆಯುವ ಸಭೆ ಏನಿದೆ, ಅದು ಸಾಕಷ್ಟು ಕುತೂಹಲಕ್ಕೆ ಹಾಗೆ ಅತ್ಯಂತ ಮಹತ್ವದ ಸಭೆ ಆಗಿರಲಿದೆ. ಈ ಕರ್ನಾಟಕದ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡಿದೆ. ತಮಿಳುನಾಡಿನ ಡಿಮ್ಯಾಂಡ್ಸ್ ಏನಿದೆ ಅನ್ನೋದನ್ನ ಕೂಡ ಅಥಾರಿಟಿ ಗಮನಿಸಿದೆ, ಪ್ರಾಧಿಕಾರ ಗಮನಿಸಿದೆ. ಹೀಗಾಗಿ ನಾಳೆ ನವದೆಹಲಿಯಲ್ಲಿ ನಡೆಯುವ ಈ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ, ಸಲಹೆ ಸೂಚನೆಗಳು ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ, ಇದೆಲ್ಲವನ್ನ ಗಮನಿಸಬೇಕಾಗುತ್ತೆ. ಹೀಗಾಗಿ ಈ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯ, ನಾನಾಗಲೇ ಹೇಳಿದಾಗೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಏನೇ ಇರಬಹುದು, ರಾಜಕೀಯ ಒತ್ತಡಗಳನ್ನು ತರಲಿಕ್ಕೆ ಶತಪ್ರಯತ್ನ ಎರಡೂ ರಾಜ್ಯಗಳಿಂದ ಆಗಬಹುದು. ಆದರೆ ಅಲ್ಟಿಮೇಟ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾವ ರೀತಿಯಾದ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದೇ ಕಾವೇರಿ ನದಿ ನೀರು ಕರ್ನಾಟಕದಲ್ಲಿ ಎಷ್ಟು ಉಳಿಬೇಕು, ತಮಿಳುನಾಡಿಗೆ ಎಷ್ಟು ಹರಿಬೇಕು ಅನ್ನೋದು ನಿರ್ಣಯ ಆಗುತ್ತೆ. ಹೀಗಾಗಿ ನಾಳಿನ ಈ ಸಭೆ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸಲಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಪೊಲಿಟಿಕಲ್ ಹೇಳಿಕೆಗಳಂತೂ ನಿರಂತರವಾಗಿ ಈಗಲ್ಲ, ದಶಕಗಳಿಂದಲೂ ಕೂಡ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಲೇ ಇದೆ. ಘೋಷಣೆಗಳು, ಅದಾದ ನಂತರದಲ್ಲಿ ಪ್ರತಿಭಟನೆಗಳು ಇತ್ಯಾದಿ. ಆದರೆ ನಾಳೆ ನಡೆಯುವ ಈ ಸಭೆ, CWMA ಸಭೆ ಎಷ್ಟು ಮುಖ್ಯ ಆಗತ್ತೆ, ಹಾಗೆ ಈ ಪೊಲಿಟಿಕಲ್ ಹೇಳಿಕೆಗಳು ಈ ಸಭೆ ಮೇಲೆ ಏನು ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ? ಯಾವ ಪರಿಣಾಮವನ್ನು ಬೀರಲ್ಲ ಸ್ಮಿತಾ. ಇವರು ರಾಜಕೀಯ ಹೇಳಿಕೆಗಳು ಏನೇ ಕೊಡ್ಬೋದು, ಯಾಕಂದರೆ CWMA ಹಾಗೂ CWRC ಎರಡೂ ಕೂಡ ಫ್ಯಾಕ್ಟ್ಸ್ ಮೇಲೆ ಹೋಗುವಂಥದ್ದು. ನೋಡಿ, CWRC ಅಂದರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಅಂದರೆ ಅದು ನಿಯಂತ್ರಣ ಮಾಡುವಂಥ ಸಮಿತಿ, ಮತ್ತು ಅದು ಟೆಕ್ನಿಕಲ್ ಕಮಿಟಿ. ಅದು ಮಾಡುವ ಶಿಫಾರಸುಗಳನ್ನ ಆಧರಿಸಿ CWMA ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಏನು CWMA ಅಂದರೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅಂದರೆ ಅದು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ನೀರಿನ ನಿರ್ವಹಣಾ ಪ್ರಾಧಿಕಾರ. ಅವರು ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ಳುವಂಥದ್ದು. ಮತ್ತು ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಸ್ಮಿತಾ, ಒನ್ಸ್ CWMA ತೀರ್ಮಾನ ತೆಗೆದುಕೊಂಡ ಮೇಲೆ ನಮ್ಮ ಹತ್ರ ಬರಲೇಬೇಡಿ ನೀವು ಅಂತ. ನೀವು ಕೇಳಿದ್ರಿ ರಾಜಕೀಯ ಹೇಳಿಕೆಗಳ ಪರಿಣಾಮ ಏನು ಅಂತ ಹೇಳಿ. ಕಳೆದ ಬಾರಿ ಸಭೆ ಆಯ್ತಲ್ಲ, ಕಳೆದ ವಾರದಲ್ಲಿ CWRC ಸಭೆ ಆಯಿತು, ಕಳೆದ ತಿಂಗಳು CWMA ಸಭೆ ಆಯಿತು. ಎರಡೂ ಸಭೆಗಳಲ್ಲೂ ಕೂಡ ಅಲ್ಲಿ ಚೇರ್ಮನ್ ಮಾಡಿದ್ದೇನು ಅಂದರೆ IMD ಅಧಿಕಾರಿಗಳನ್ನ ಕರೆಸಿದ್ರು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್, ಭಾರತದ ಹವಾಮಾನ ಇಲಾಖೆಯ ತಜ್ಞರನ್ನ ಕರೆಸಿ ಕೇಳಿದ್ರು, ಏನಿದೆ ಪರಿಸ್ಥಿತಿ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅಂತ ಹೇಳಿ. ನಮ್ಮ ಮೇಲೆ ಯಾವ ಕರುಣೆಯನ್ನು ಅವ್ರು ತೋರಿಸಿಲ್ಲ. ಅವರೇನೋ ಅನುಕಂಪದಿಂದ ನೀರು ಬಿಡ್ಲಿಕ್ಕೆ ಹೇಳಿಲ್ಲ ಅಂತ ಅಲ್ಲ, ನಿಜವಾಗಿಯೂ ಕರ್ನಾಟಕದಲ್ಲಿ ಭೀಕರ ಬರಗಾಲದ ಸ್ಥಿತಿ ಇದೆ ಅಂಥೇಳಿ ಹವಾಮಾನ ತಜ್ಞರು ಅಧಿಕೃತವಾಗಿ ವರದಿ ಕೊಟ್ಟ ಮೇಲೆ, ಸರಿ ಹಾಗಾದರೆ ಪರಿಸ್ಥಿತಿ ಹೀಗಿದೆ, ಇರುವಂಥ ನೀರನ್ನು ಬಹಳ ಕಾಶಿಯಸ್ ಆಗಿ,
ಬಹಳ ಜಾಗೃತೆಯಿಂದ ಬಳಸಿ. ಎಲ್ಲಿ ಜಲಾಶಯಗಳಲ್ಲಿ ಏನು ನೀರು ಇದೆಯಲ್ಲ ಈಗ ಅದನ್ನು ಎರಡೂ ರಾಜ್ಯಗಳು ಬಹಳ ಜಾಗ್ರತೆಯಿಂದ ಬಳಸಿ ಅಂತ ಅಷ್ಟೇ ಹೇಳಿದ್ರೆ ವಿನಃ ನೀರು ಬಿಡಿ ತಮಿಳುನಾಡಿಗೆ ಅನ್ನುವಂಥ ಯಾವ ಸೂಚನೆಯನ್ನು ಕೊಡಲಿಲ್ಲ. ಆದರೆ ತಮಿಳುನಾಡು ತನ್ನ ಪಟ್ಟನ್ನು ಹಾಕ್ತಾನೆ ಇತ್ತು, ಅದು ಒತ್ತಡ ಹೇರ್ತಲೇ ಇತ್ತು. ನಮ್ಮ ರೈತರಿಗೆ ಬೆಳೆ ಬೆಳೆಯಲಿಕ್ಕೆ ನೀರಿಲ್ಲ ಅನ್ನುವಂಥ ಒತ್ತಡ ಹೇರ್ತಾ ಇತ್ತು. ಆಗ ಕರ್ನಾಟಕದ ವಾದವೂ ಕೂಡ ಇತ್ತು, ನಮಗೆ ಕುಡಿಯುವ ನೀರಿಗೆ ಬಿಟ್ಟು ನಮ್ಮ ರೈತರಿಗೂ ನಾವು ನೀರು ಕೊಡುವಂಥ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಕರ್ನಾಟಕವೂ ಕೂಡ ಹೇಳಿತ್ತು. ಆದರೆ ಆನ್ ದಿ ಬೇಸಿಸ್ ಆಫ್ ಫ್ಯಾಕ್ಟ್ಸ್ ಅವರು ಯಾವುದೇ ನೀರು ಬಿಡುವಂಥ ಸೂಚನೆ ಕೊಡಲಿಲ್ಲ. ಆದರೆ ನಾಳಿನ ಸಭೆ ಇದೆಯಲ್ಲ ಅದು ನಿಜಕ್ಕೂ ನಿರ್ಣಾಯಕ. ನೋಡಿ ಏನಾಯಿತು ಸಂಸತ್ತಲ್ಲಿ, DMK ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿ ಧಿಕ್ಕಾರವನ್ನು ಕೂಗಿ ಅಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ರಿ ಈಗ ರಾಜಕೀಯವಾಗಿ. ಈ ಕಡೆ CWMAಯಲ್ಲಿ ಅಧಿಕಾರಿಗಳು ಹೋಗಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಅಂತಿಮವಾಗಿ CWMA ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಅಲ್ಪ ಸ್ವಲ್ಪ ಮಳೆ ಬಂದಿದೆ ಅನ್ನೋದೇನಾದರೂ ಕನ್ಸಿಡರ್ ಮಾಡಿಬಿಟ್ರೆ ನಿಜಕ್ಕೂ ಕೂಡ ಅದು ಬಹಳ ಭಾರಿಯಾಗಿ ಪರಿಣಮಿಸುತ್ತೆ. ಆ ಕಾರಣಕ್ಕಾಗಿ ನಾಳೆ ಸಭೆ ಮಹತ್ವಪೂರ್ಣ. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.